ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಬಹಳಷ್ಟು ಸಂದರ್ಭದಲ್ಲಿ ನಂಬಿಕೆಗಳೇ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡುವುದನ್ನು ನಾವು ನೋಡಿದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ, ಯಾವುದೇ ಒಂದು ಸಕ್ರಿಯವಾದ ಔಷಧಿಯನ್ನು ತೆಗೆದುಕೊಳ್ಳದೆ ಕೇವಲ ಒಂದು ನಂಬಿಕೆಯಿಂದ ಕೆಲವೊಮ್ಮೆ ನಮ್ಮ ದೈಹಿಕ ಮಾನಸಿಕ ತೊಂದರೆಗಳು ನಿವಾರಣೆಯಾಗುತ್ತಲ್ಲ, ಅಂತಹ ಒಂದು ಪ್ರಕ್ರಿಯೆಯನ್ನು ನಾವು ಪ್ಲಾಸಿಬೋ ಅಂತ ಕರಿತೀವಿ. ಪ್ಲಾಸಿಬೋ ಅಂತಂದರೆ ಅಲ್ಲಿ ಯಾವುದೇ ರೀತಿಯ ಸಕ್ರಿಯವಾದ ಔಷಧಿ ಇರೋದಿಲ್ಲ. ಅದರ ಬದಲಿಗೆ ಸಕ್ಕರೆ ಗುಳಿಗೆಗಳನ್ನು ಕೊಟ್ಟಿರ್ತಾರೆ, ಔಷಧಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನು ಸೇವಿಸಿದ ನಂತರ ಔಷಧಿ ಅಂತಲೇ ತಗೊಂಡಿರ್ತೀವಿ, ಆದರೆ ಸಕ್ಕರೆ ಗುಳಿಗೆ ಅಂತ ನಮಗೆ ಗೊತ್ತಿರೋದಿಲ್ಲ. ಔಷಧಿ ಅಂತಲೇ ತಗೊಂಡಿರ್ತೀವಿ. ಔಷಧಿ ಅಂತ ತೆಗೆದುಕೊಂಡ ಸಕ್ಕರೆ ಗುಳಿಗೆನೇ ದೇಹದ ಒಳಗಡೆ ಹೋದಾಗ ಅದು ಔಷಧಿಯ ಥರ ಕೆಲಸ ಮಾಡುತ್ತೆ. ಅಂದರೆ ಅದು ಕೇವಲ ನಮ್ಮ ನಂಬಿಕೆಯ ಮೇಲೆ, ಅಂದರೆ ಮೆದುಳಿನಲ್ಲಿ ಆಗುವ ಬದಲಾವಣೆಗಳ, ಆ ನಂಬಿಕೆಯಿಂದ ಮೆದುಳಿನಲ್ಲಿ ಆಗುವ ಬದಲಾವಣೆಗಳಿಂದನೇ ಆ ಒಂದು ಔಷಧಿಯ ಥರ ಅದು ಕೆಲಸ ಮಾಡುತ್ತೆ, ಕಾಯಿಲೆಗಳು ವಾಸಿಯಾಗುತ್ತೆ. ಇದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ಕೆಲವೊಮ್ಮೆ ಯಾರೋ ಒಬ್ಬ ವೈದ್ಯರು, ಅವರ ಹೆಸರಾಂತ ವೈದ್ಯರು, ಸಾಮಾನ್ಯವಾಗಿ ಜನಸಾಮಾನ್ಯರು ಹೇಳ್ತಾರೆ, ನೋಡಿ ಅವರ ಹತ್ರ ಹೋಗಿ ನೀವು ತೋರಿಸ್ಕೊಳ್ಳಿ, ಅವರ ಕೈಗುಣ ತುಂಬ ಚೆನ್ನಾಗಿದೆ ಅಂತ. ಕೈಗುಣ ಅಂತಂತಾರೆ, ಅದು ನಡೆಯುತ್ತೆ. ಅವರ ಹತ್ರ ಹೋಗಿ ತೋರಿಸಿದಾಗ ಒಂದು ಏನು ತೊಂದರೆಗಳಿರುತ್ತೆ ಅದು ನಿವಾರಣೆ ಆಗುತ್ತೆ. ಆ ನಂತರ ಅವರು ಮತ್ತೊಬ್ಬರಿಗೆ ಹೇಳ್ತಾರೆ, ಇಲ್ಲಿ ಯಾವ ವ್ಯಕ್ತಿಯಿಂದ ನಾವು ಆ ಮಾಹಿತಿ ಪಡೆದಿರ್ತೀವಿ ಅವರ ಬಗ್ಗೆ ನಮಗೆ ನಂಬಿಕೆ ಇರುತ್ತೆ. ನಮಗೆ ಯಾರು ಹೇಳ್ತಾರೆ ಅವರ ಬಗ್ಗೆ ನಾವು ಸಂಪೂರ್ಣವಾಗಿ ನಂಬಿರ್ತೀವಿ. ಇವರು ಹೇಳುವುದೆಲ್ಲ ಸತ್ಯ, ಇವರು ಹೇಳಿದ ಹಾಗೆ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಯಾವಾಗ ನಮ್ಮಲ್ಲಿರುತ್ತೆ ಆವಾಗ ಅದು ಪ್ಲಾಸಿಬೋ ಎಫೆಕ್ಟ್ ಅಂತ ಅದನ್ನು ನಾವು ಕರಿತೀವಿ. ಬಹಳಷ್ಟು ಜನ ಒಂದೊಂದು ವಿಚಿತ್ರವಾದ ಕೆಲವೊಂದು ಪ್ರಸಂಗಗಳನ್ನು ಹೇಳ್ತಾರೆ. ಕೆಲವರಿಗೆ ತುಂಬ ಜ್ವರ ಬಂದರೆ, ನಾನು ಕೆಲವ್ರ ಬಗ್ಗೆ ಮಾತಾಡೋದು ಕೇಳಿದ್ದೀನಿ, ಕೋಳಿ ಸಾರು ತಿಂದ್ಕೊಂಡು ಹೊದ್ಕೊಂಡು ಮಲ್ಕೊಂಡ್ರೆ ಜ್ವರ ಹೋಗುತ್ತೆ ಅಂತ. ಅವ್ರಿಗಾಗುತ್ತೆ ಅದೇ ಥರನೇ. ಹಾಗೆ ಕೆಲವರಿಗೆ ಯಾವುದೋ ಒಂದು ದೇವರಿಗೆ ಹೋಗಿ ಒಂದು ಹರಕೆ ಕಟ್ಕೊಂಡು ಬಂದರೆ ಅವರ ತೊಂದರೆಗಳು ಅಥವಾ ಕಾಯಿಲೆಗಳು ಎಸ್ಪೆಷಲಿ ಅದು ವಾಸಿಯಾಗುವುದನ್ನು ನಾವು ನೋಡಿದ್ದೀವಿ. ಬಹಳ ಪ್ರಮುಖವಾಗಿ ನಂಜನಗೂಡು ಅದಕ್ಕೆ ಒಂದು ಹೆಸರಾಂತ ಸ್ಥಳ ಅಂತಲೇ ಹೇಳ್ಬೋದು. ಅಲ್ಲಿ ನಂಜುಂಡೇಶ್ವರನಿಗೆ ಯಾವುದಾದರೂ ದೈಹಿಕವಾಗಿ ತೊಂದರೆಗಳು ಇದ್ದಾಗ ಅಂಥ ಸಂದರ್ಭದಲ್ಲಿ ಹರಕೆ ಕಟ್ಟಿಕೊಂಡು ನಂತರ ಬಂದಾಗ ಆ ಏನು ತೊಂದರೆ ಇರುತ್ತೆ ಅದು ಕ್ರಮೇಣವಾಗಿ ಕಡಿಮೆಯಾದಂಥ ಅನುಭವ ಆಗುತ್ತೆ. ನಂತರ ಪುನಃ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿ ಹರಕೆಯನ್ನು ತೀರಿಸಿ ಬರೋ ಅಷ್ಟರಲ್ಲಿ ಅವರ ಆ ಒಂದು ದೈಹಿಕ ತೊಂದರೆಗಳು ವಾಸಿಯಾಗಿದ್ದನ್ನ ನಾವು ನೋಡಿರ್ತೀವಿ. ಹಾಗಾದರೆ ಇಲ್ಲಿ ಏನು ಕೆಲಸ ಮಾಡುತ್ತೆ ಅಂದರೆ, ನಂಬಿಕೆನೇ ಪ್ರಮುಖವಾಗಿ ಕೆಲಸ ಮಾಡುವಂಥದ್ದು. ಅದು ವೈದ್ಯರಾಗಿರಬಹುದು, ದೇವಸ್ಥಾನಗಳಾಗಿರಬಹುದು. ಕೆಲವೊಮ್ಮೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅಂತಾರೆ, ಅಂದರೆ ಯಾರೋ ನನಗೇನೋ ಮಾಡಿಬಿಟ್ಟಿದ್ದಾರೆ ಅನ್ನುವ ಒಂದು ಥಾಟ್ ಮನಸ್ಸಿಗೆ ಬಂದಾಗ ಇದ್ದಕ್ಕಿದ್ದಂತೆ ಮೈಕೈ ನೋವು ಬರೋದು, ಅಥವಾ ಊಟ ಸೇರದೇ ಇರೋ ಅಂತಹದ್ದು, ಎನರ್ಜಿನೇ ಇಲ್ಲ, ಕಂಪ್ಲೀಟ್ ಡ್ರೈನ್ ಆಗೋಗಿದೆ ಅನ್ನೋದು, ನಿರುತ್ಸಾಹ, ಆಹಾರ ಸೇವನೆ ಮಾಡೋಕ್ಕಾಗ್ತಾ ಇಲ್ಲ, ಯಾವುದು ತಿನ್ನಬೇಕು ಅಂತಲೂ ಆಸೆ ಆಗ್ತಾ ಇಲ್ಲ, ಎಲ್ಲದರಲ್ಲೂ ನಿರಾಸಕ್ತಿ, ಈ ಥರ ಎಲ್ಲ ಆರಂಭ ಆಗುತ್ತೆ. ನಂತರ ಇದಕ್ಕೆ ಪೂರಕವಾಗಿ ಏನಾಗುತ್ತೆ, ಅವರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನೋ ಒಂದು ತಡೆ ಹೊಡೆಯೋದು ಅಂತಾರೆ, ಅಥವಾ ಅದನ್ನು ತೆಗೆಯೋದು ಅಂತಾರೆ. ನಿಮಗೆ ಮಾಡಿರುವಂತಹ ಮಾಟ ಮಂತ್ರಗಳು ಏನೋ ಆಗಿದೆಯಲ್ಲ ಅಥವಾ ದೃಷ್ಟಿ, ಅದನ್ನು ತೆಗೆಯೋದು ಅಂತ ಮಾಡ್ತಾರೆ. ಅದರ ನಂತರ ಏನಾಗುತ್ತೆ ಅಂದರೆ ಅವರಿಗೆ ಎಲ್ಲ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ನಿಜವಾಗ್ಲೂ ಇಲ್ಲಿ ನಡೆಯುವಂಥದ್ದು ಏನು, ನಿಜವಾಗ್ಲೂ ಇಲ್ಲಿ ಪವಾಡ ಆಗುತ್ತಾ ಅಂದರೆ, ಇದು ಸಂಪೂರ್ಣವಾಗಿ ನಮ್ಮ ನರವ್ಯೂಹಕ್ಕೆ ಅಥವಾ ನರಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವಿಚಾರವಾಗಿದೆ. ಇದನ್ನು ವಿಜ್ಞಾನದಲ್ಲಿ ಪ್ಲಾಸಿಬೋ ಅಂತ ನಾವು ಕರಿತೀವಿ. ಪ್ಲಾಸಿಬೋ ಅಂದರೆ ಅಲ್ಲಿ ಏನೂ ಔಷಧಿನ ಬಳಕೆ ಮಾಡ್ತಿಲ್ಲ, ಏನೂ ಮಾಡ್ತಾ ಇಲ್ಲ, ಆದರೂ ಸಹ ಕಾಯಿಲೆಗಳು ಗುಣ ಆಗ್ತಾ ಇರೋದನ್ನು ಪ್ಲಾಸಿಬೋ ಅಂತ ನಾವು ಕರಿಬಹುದು. ಇಲ್ಲಿ ಏನಾಗುತ್ತೆ ಅಂದರೆ, ಪ್ರಮುಖವಾಗಿ ನಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಎನ್ನುವ ಹಾರ್ಮೋನು ಬಿಡುಗಡೆಯಾಗುತ್ತೆ. ಆ ಒಂದು ನಂಬಿಕೆಯಿಂದನೇ ಎಂಡಾರ್ಫಿನ್ ಒಫಾಯ್ಡ್ ಸಿಸ್ಟಮ್ ಅಂತ ಇದೆ, ಅಂದರೆ ಅದು ಪೇಯ್ನ್ ಕಿಲ್ಲರ್ ಥರ. ಈಗ ಮೈಕೈ ನೋವಿದೆ, ಈಗ ಉಪ್ಪನ್ನು ಇಳಿಸಿದ ತಕ್ಷಣ ಏನಾಗುತ್ತೆ ಅಂದರೆ ನಮಗೆ ಆ ಎಂಡಾರ್ಫಿನ್ಗಳು ಬಿಡುಗಡೆಯಾಗೋಕ್ಕೆ, ನರಕೋಶದಿಂದ ಇವು ಬಿಡುಗಡೆಯಾಗೋಕ್ಕೆ ಆರಂಭ ಆಗುತ್ತೆ. ಇವುಗಳ ಪ್ರಮುಖವಾದ ಕೆಲಸ ಏನು ಅಂತಂದರೆ, ಇದು ಒಂಥರ ಪೇಯ್ನ್ ಕಿಲ್ಲರ್ ಥರ, ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಒಫಾಯ್ಡ್ ಸಿಸ್ಟಮ್ ಅಂತ ಎಂಡಾರ್ಫಿನ್ನ ಜೊತೆಯಲ್ಲಿ ಬೇಕಾದಷ್ಟು
ಒಫಾಯ್ಡ್ ಸಿಸ್ಟಮ್ ಇದೆ. ಇವುಗಳು ಸಹ ಅವು ಸ್ರವಿಸುವ ರಾಸಾಯನಿಕಗಳು ದೇಹದ ಮೇಲೆ ಪರಿಣಾಮವನ್ನು ಬೀರಿ ಅವು ನಮಗೆ ಆ ಒಂದು ನೋವನ್ನು ಕಡಿಮೆ ಮಾಡಿದಂಥ ಅನುಭವವನ್ನು ನೀಡುತ್ತೆ. ಇದರ ಜೊತೆಯಲ್ಲಿ ಡೊಪಮೈನ್ ಸಹ ಹೆಚ್ಚು ಬಿಡುಗಡೆಯಾಗುತ್ತೆ. ಅದು ಒಂದು ರಿವಾರ್ಡಿಂಗ್, ಹೌದು ಆ ನಂಬಿಕೆ ಇರುತ್ತಲ್ಲ, ಹೌದು ಇದು ನಡೆಯುತ್ತೆ ಅಂತ ಆ ಒಂದು ನಂಬಿಕೆ. ಅದರ ಜೊತೆಯಲ್ಲಿ ಆ ಒಂದು ಸ್ಥಳಕ್ಕೆ ಹೋದಾಗ ಅಥವಾ ಒಂದು ಕೆಲವೊಂದು ರಿಚುವಲ್ಸ್ಗಳನ್ನ ಮಾಡ್ತಾರೆ, ಉಪ್ಪು ನಿವಾಳಿಸೋದೇ ಆಗಲಿ ಅಥವಾ ದೃಷ್ಟಿ ತೆಗೆಯೋದೇ ಆಗಲಿ, ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಕ್ರಿಯೆ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಸೆರೋಟೋನಿನ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಎಂಡಾರ್ಫಿನ್ ಆಗ್ಬೋದು, ಡೊಪಮೈನ್ ಆಗ್ಬೋದು, ಸೆರೋಟೋನಿನ್ ಆಗ್ಬೋದು, ಕೆಲವೊಂದು ಒಫಾಯ್ಡ್ ಸಿಸ್ಟಮ್ಗಳು, ಜೊತೆಯಲ್ಲಿ ಕಾರ್ಟಿಸಾಲ್ ಪ್ರಮಾಣವೂ ಸಹ ಕಡಿಮೆ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ವಸ್ತುವನ್ನು ಬಳಸದೆ ಕೇವಲ ಒಂದು ನಂಬಿಕೆಯಿಂದಲೇ, ಮತ್ತು ಆ ವಸ್ತುವಿನ ಬದಲು ಈಗ ಒಂದು ತಾಯ್ತ ಅಂತ ಅವರೇನೋ ಕಟ್ತಾರೆ ನಮಗೆ, ಈಗ ಏನೋ ಒಂದು ಭಯ ಆಗಿದೆ, ಹೆದರಿಕೆ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ, ಫೋಬಿಯಾ ಆಗ್ತಾ ಇದೆ, ಡಿಪ್ರೆಷನ್ ಅಂದರೆ ಒಂದು ಆಂಗ್ಸೈಟಿ ಇದೆ ಅಂತಂದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ. ಆಂಜನೇಯನ ದೇವಸ್ಥಾನದಲ್ಲಿ ಒಂದು ತಾಯ್ತವನ್ನು ಕಟ್ಟಿಸ್ತಾರೆ ಮತ್ತು ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ. ತಾಯ್ತದಲ್ಲಿ ಏನು ಬರೆದಿರುತ್ತೆ ನಮಗೆ ಗೊತ್ತಿಲ್ಲ, ಆದರೆ ತಾಯ್ತ ಕಟ್ಟಿದ ಮೇಲೆ ನನಗೆ ಏನೂ ಆಗುವುದಿಲ್ಲ, ನನ್ನ ಎಲ್ಲ ತೊಂದರೆಗಳು ಹೋಗಿದೆ ಅನ್ನುವ ಒಂದು ನಂಬಿಕೆಯಿಂದಲೇ ನಮ್ಮ ನರವ್ಯೂಹದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಅದು ಏನು ತೊಂದರೆ ಆಗಿದೆ ಅದು ವಾಸಿಯಾಗಲು ಬೇಕಾಗುವಂತಹ ರಾಸಾಯನಿಕಗಳನ್ನು ದೇಹ ಬಿಡುಗಡೆ ಮಾಡುತ್ತೆ. ಹಾಗಾಗಿ ನಮ್ಮ ತೊಂದರೆಗಳ ನಿವಾರಣೆಗಳಾಗುತ್ತೆ. ಇದನ್ನು ನಾವು ಪ್ಲಾಸಿಬೋ ಎಫೆಕ್ಟ್ ಅಂತ ಕರಿತೀವಿ. ಇದೊಂದು ಸಕಾರಾತ್ಮಕವಾದ ಅಂಶ ಅಂತ ಅನ್ನಬಹುದು. ಇದರ ಹೊರತಾಗಿ ಇದಕ್ಕೆ ವಿರುದ್ಧವಾಗಿ ನ್ಯಾಸಿಬೋ ಎಫೆಕ್ಟ್ ಅಂತ ಇದೆ. ಈ ನ್ಯಾಸಿಬೋ ಎಫೆಕ್ಟಲ್ಲಿ ಅಲ್ಲೂ ಸಹ ಯಾವುದೂ ವಸ್ತುವಿಲ್ಲ, ಏನೂ ಇಲ್ಲ, ಆದರೆ ಅದರಿಂದ ನನಗೆ ತೊಂದರೆ ಆಗುತ್ತಿದೆ ಎನ್ನುವಂತಹ ಒಂದು ಮನೋಭಾವನೆಯಿಂದ ಖಂಡಿತವಾಗಲೂ ತೊಂದರೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಇಲ್ಲೂ ಸಹ ಯಾರೋ ಒಬ್ಬ ವೈದ್ಯ, ಅವ್ರ ಹತ್ರ ನೀವು ಹೋಗಬೇಡಿ, ವಾಸಿ ಆಗೋದಿಲ್ಲ, ಅವ್ರ ಕೈಗುಣ ಚೆನ್ನಾಗಿಲ್ಲ, ಅವ್ರ ಹತ್ರ ಹೋದವರು ಎಲ್ಲ ತೀರೋಗ್ತಾರೆ, ಅವರು ವಾಪಸ್ಸೇ ಬರೋದಿಲ್ಲ. ಕೆಲವು ನರ್ಸಿಂಗ್ ಹೋಮ್ಗಳು ಹೇಳ್ತಾರೆ, ಆ ನರ್ಸಿಂಗ್ ಹೋಮ್ಗೆ ಹೋದವರು ವಾಪಸ್ಸೇ ಬರೋದಿಲ್ಲ ಅನ್ನುವ ಒಂದು ಥಾಟ್ ಒಂದಿಬ್ಬರು ಅದನ್ನು ಹೇಳಿದ್ರೆ, ನಾವು ಯಾರನ್ನು ನಂಬಿರ್ತೀವಿ ಅವರು ಅದನ್ನು ಮಾತಾಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ಕಾರ್ಟಿಸಾಲ್, ನಮ್ಮ HPA ಆಕ್ಸಿಸ್ಸು ಅದು ಜಾಸ್ತಿ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ, ಹೈಪರ್ ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ ಅಮೆಗ್ಡೆಲಾ ಹೈಪರ್ ಆ್ಯಕ್ಟಿವೇಟ್ ಆಗುತ್ತೆ. ಮುಂಭಾಗದ ಮೆದುಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆ ಒಂದು ಭಯದ ವಾತಾವರಣದಲ್ಲಿ ನಾವು ಏನಂತ ಅನ್ಕೊಂತೀವಿ ಅಂದರೆ ಹೌದು ಅವ್ರು ಹೇಳಿರೋದು ನಿಜ, ಏಕೆಂದರೆ ನಾವು ಆ ವ್ಯಕ್ತಿಯನ್ನು ನಂಬ್ತೀವಿ, ಯಾರು ಆ ಮಾಹಿತಿ ಕೊಡ್ತಾರೆ ಅವ್ರನ್ನ ಸಂಪೂರ್ಣವಾಗಿ ನಂಬ್ತೀವಿ. ಹಾಗಾಗಿ ಹೌದು ಆ ವೈದ್ಯರ ಬಳಿ ಹೋದರೆ ನನಗೆ ತೊಂದರೆ ಆಗುತ್ತೆ, ಆ ನರ್ಸಿಂಗ್ ಹೋಮ್ಗೆ ಹೋದರೆ ನನಗೆ ತೊಂದರೆ ಆಗುತ್ತೆ ಅನ್ನುವ ಒಂದು ಥಾಟಿಂದ ನಂತರದಲ್ಲಿ ನಾವು ಅವರ ಬಳಿ ಹೋದಾಗ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ, ಕಾಯಿಲೆ ವಾಸಿ ಆಗೋದೇ ಇಲ್ಲ. ಇದನ್ನು ಸಹ ನಾವು ನೋಡ್ಬೋದು. ಅದೇ ರೀತಿ ಕೆಲವೊಮ್ಮೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಫ್ರಿಜ್ಜಲ್ಲಿ ಏನೋ ಒಂದು ಆಹಾರ ಪದಾರ್ಥ ಇಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲದಂತೆ ನಾವು ಅದನ್ನು ಸೇವನೆ ಮಾಡ್ತೀವಿ. ಸೇವನೆ ಮಾಡಿದ ನಂತರ ಮನೆಯವರು ಏನು ಹೇಳ್ತಾರೆ ಅಂದರೆ ಅಯ್ಯೋ ಅದು ಹಾಳಾಗಿತ್ತು, ಅದನ್ನು ಯಾಕೆ ತಿಂದೆ, ಇದರಿಂದ ನಿನಗೆ ತೊಂದರೆ ಆಗುತ್ತೆ, ಲೂಸ್ ಮೋಷನ್ ಆಗ್ಬೋದು ಅಂತ ಹೇಳಿದರೆ ಅವರು ಖಂಡಿತವಾಗಿಯೂ ಅದು ನಡೆಯುತ್ತೆ. ಅವರು ಹೇಳದಿದ್ದ ಪಕ್ಷದಲ್ಲಿ ಅದು ಸ್ವಲ್ಪ ಆಹಾರ ಹಾಳಾಗಿದ್ದರೂ ಸಹ ಅದರಿಂದ ಹೆಚ್ಚಿನ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇದೇ ರೀತಿ ಬಹಳಷ್ಟು ಜನಕ್ಕೆ ಗೊತ್ತಿದೆ, ತಿಥಿ ಊಟ ಮಾಡಿದರೆ ಆರೋಗ್ಯ ಹಾಳಾಗುತ್ತೆ, ತೊಂದರೆಗಳಾಗುತ್ತೆ, ಜ್ವರ ಬರುತ್ತೆ, ಲೂಸ್ ಮೋಷನ್ ಆಗುತ್ತೆ ಅನ್ನುವುದು ಒಂದು ವಾಡಿಕೆ ಇದೆ. ಕೆಲವರಿಗೆ ತಿಥಿ ಊಟ ಆಗಲ್ಲ ಅಂತಾರೆ, ಅಯ್ಯೋ ತಿಥಿ ಊಟ ನಾನು ತಿನ್ನೋದಿಲ್ಲಪ್ಪ, ನನಗಾಗಲ್ಲ ಅಂತ. ಅದೊಂದು ಥಾಟ್. ಅದು ಖಂಡಿತವಾಗ್ಲೂ ಅವರು ತಿಂದಾಗ ಅವ್ರಿಗೆ ಆಗೇ ಆಗುತ್ತೆ. ಕಾರಣ ಅವರು ಆ ಥಾಟನ್ನು ತುಂಬ ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ನ್ಯಾಸಿಬೋ ಎಫೆಕ್ಟ್ ಅಂತ ಕರಿತೀವಿ. ಅದೇ ರೀತಿ ನಿಂಬೆಹಣ್ಣನ್ನು ಏನೂ ಮಾಡೋದು ಬೇಡ, ಮಂತ್ರಿಸೋದು ಬೇಡ, ಏನೂ ಮಾಡೋದು ಬೇಡ. ನಿಂಬೆಹಣ್ಣಿನ ಜೊತೆ ಅರಿಶಿನ ಕುಂಕುಮವನ್ನು ಯಾರ್ದಾರು ಮನೆ ಮುಂದೆ ಇಟ್ಟಂಥ ಪಕ್ಷದಲ್ಲಿ ಮನೆಯವರ ಎಲ್ಲರ ಮಾನಸಿಕ ಒಂದು ಅಸ್ಥಿರತೆ ಉಂಟಾಗುತ್ತೆ. ಅವ್ರು ಹೇಳ್ತಾರೆ ನಮಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ನೋಡಿ, ಎಲ್ಲರಿಗೂ ನಮ್ಮ ಮನೇಲಿ ತೊಂದರೆ ಆಗ್ತಾಯಿದೆ, ಎಲ್ಲರ ಕಾಯಿಲೆ ಬೀಳ್ತಾರೆ, ಅವರಿಗೆ ಹುಷಾರು ತಪ್ಪುತ್ತೆ, ತೊಂದರೆಗಳು ಆರಂಭ ಆಗುತ್ತೆ. ಕಾರಣ ಏನಂತಂದರೆ ಅದನ್ನು ನೋಡಿದಂತಹ ಅವರ ಮನಸ್ಸಿನಲ್ಲಿ, ಅವರ ಮೆದುಳಿನಲ್ಲಿ ಆಗುವ ಬದಲಾವಣೆಗಳು. ಇಲ್ಲೇನಾಗುತ್ತೆ ಅಂದರೆ ಈ ನ್ಯಾಸಿಬೋ ಎಫೆಕ್ಟಲ್ಲಿ ಪ್ರಮುಖವಾಗಿ CCK ಅಂತ
ಕೋಲಿನ್ ಸೈಟೋಕೈನಿನ್ ಅನ್ನುವ ಒಂದು ರಾಸಾಯನಿಕ ಬಿಡುಗಡೆಯಾಗುತ್ತೆ. ಅದರ ಜೊತೆ ಅಮೆಗ್ಡಲ ಹೈಪರ್ ಆ್ಯಕ್ಟಿವೇಟ್ ಆಗುತ್ತೆ, ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗುತ್ತೆ. ಇದೆಲ್ಲ ಪೇಯ್ನನ್ನು ಜಾಸ್ತಿ ಮಾಡುವುದು. CCK ಹೇಳಿದ್ನಲ್ಲ ನಾನು ರಾಸಾಯನಿಕ, ಅದರ ಪ್ರಮುಖ ಕೆಲಸ ಪೇಯ್ನನ್ನು ಜಾಸ್ತಿ ಮಾಡುವಂತಹದ್ದು. ತಿಥಿ ಊಟ ಆಗಿರಬಹುದು ಅಥವಾ ಯಾರ್ದೋ ಮನೆಯ ಊಟ ಆಗಿರ್ಬೋದು. ಕೆಲವರು ಹೇಳ್ತಾರೆ ಮದ್ದು ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ತೊಂದರೆಗಳಾಗ್ತಿದೆ ಅಂತೇಳಿ. ಅಲ್ಲಿ ಏನೂ ಹಾಕಿರೋದಿಲ್ಲ, ಇದೊಂದು ನ್ಯಾಸಿಬೋ ಎಫೆಕ್ಟ್. ಅದೇ ರೀತಿ ಮಾಟ ಮಂತ್ರ ಮಾಡಿಸಿರೋ ಅಂಥದ್ದು ವಿಚಾರಗಳನ್ನು ಕೆಲವರು ಹೇಳ್ತಾರೆ. ಅವರು ನಮಗೆ ಮಾಟ ಮಾಡಿಸಿದ್ದಾರೆ, ಅವರು ನಮಗೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಮಗೆ ತುಂಬ ತೊಂದರೆಗಳಾಗಿದೆ ಅಂತೇಳಿ. ಮಾಟ ಮಂತ್ರ ಅನ್ನುವುದು ಇತ್ತೀಚಿನ ದಿನದಲ್ಲಿ ಅದೊಂದು ಒಂದು ವ್ಯಾಪಾರನೇ ಆಗೋಗಿದೆ. ಏನೋ ಒಂದು ತೊಂದರೆ ಆಗಿದೆ ಅಥವಾ ವಾಸ್ತು ಸರಿ ಇಲ್ಲ ಅಂತ ಹೇಳ್ಬಿಡೋದು. ನೋಡಿ ನಿಮಗೆ ತೊಂದರೆ ಆಗ್ತಿದೆಯಲ್ಲ ಅದಕ್ಕೆ ವಾಸ್ತು ಸರಿ ಇಲ್ಲ, ಇದು ನ್ಯಾಸಿಬೋ ಎಫೆಕ್ಟ್. ಹೇಳ ತಕ್ಷಣ ಏನಾಗುತ್ತೆ ಅಂದರೆ ಯಾರು ಮನೆಗೆ ಬಂದು ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಆದರೆ ವಾಸ್ತು ಮಾತ್ರ ಸರಿ ಇಲ್ಲ ನೋಡಿ, ತೊಂದರೆಗಳಾಗಬಹುದು ಇದರಿಂದ ಅಂತ ಏನಾದ್ರು ಹೇಳಿದ್ರೆ, ಮುಂದಿನ ದಿನದಲ್ಲಿ ನಮಗೆ ಗೊತ್ತಿಲ್ಲದಂತೆ ನಾವು ಬಹಳಷ್ಟು ತೊಂದರೆಗಳನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ. ನಮಗೆ ಆಗುವ ಸಣ್ಣ ಪುಟ್ಟ ತೊಂದರೆಗಳಿಗೂ ವಾಸ್ತುಗೂ ನಾವೇ ಲಿಂಕ್ ಮಾಡ್ತಾ ಬರ್ತೀವಿ. ಮೈಂಡ್ದು ಅದೇನೆ, ಯಾವಾಗಲೂ ನಕಾರಾತ್ಮಕವಾಗಿ ಆಲೋಚನೆ. ನಕಾರಾತ್ಮಕತೆ ಏನಕ್ಕೆ ನಮ್ಮ ಮೆದುಳು ಯಾವಾಗಲೂ ಅದನ್ನು ಹೆಚ್ಚು ಪ್ರಭಾವಶಾಲಿ ಅಂತಂದರೆ, ಮುಂದೆ ಆಗಬಹುದಾದ ತೊಂದರೆಗಳಿಗೆ ರಕ್ಷಣೆ ಪಡೆಯೋದಕ್ಕೋಸ್ಕರ ವಿಕಾಸದಲ್ಲಿ ಈ ನಕಾರಾತ್ಮಕತೆ ಉಂಟಾಗಿರೋಂಥದ್ದು. ಹಾಗಾಗಿ ಇಂದೂ ಸಹ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಯಾವುದೇ ಒಂದು ಘಟನೆ ನಡೆದರೂ ಫಸ್ಟು ನಮ್ಮ ಮೆದುಳು ಥಿಂಕ್ ಮಾಡೋದು ಇದರಿಂದ ನನಗೆ ತೊಂದರೆ ಆಗಬಹುದು ಅನ್ನುವುದು. ಹಾಗಾಗಿ ಪ್ಲಾಸಿಬೋ ಒಳ್ಳೆಯದಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ನ್ಯಾಸಿಬೋ ಎಫೆಕ್ಟ್ ಇದೆಯಲ್ಲ ಇದು ಇನ್ನೂ ಹೆಚ್ಚಾಗುತ್ತೆ. ಉದಾಹರಣೆಗೆ ಹಾಳಾದ ಪದಾರ್ಥವನ್ನು ತಿಂದ ನಂತರ ಅಥವಾ ಯಾವುದೋ ಒಂದು ಊಟದಲ್ಲಿ ಜಿರಳೆ ಬಿದ್ದಿದೆ ಅಂತ ಇಟ್ಕೊಳ್ಳಿ, ಅದನ್ನು ತೆಗೆದು ಹಾಕಿ ಅವರು ಕೊಟ್ಟು ನಾವು ತಿಂದಿರ್ತೀವಿ, ನಮಗೆ ಗೊತ್ತಿರಲ್ಲ, ಏನೂ ಆಗಿರೋಲ್ಲ. ಆದರೆ ಊಟದಲ್ಲಿ ಜಿರಳೆ ಬಿದ್ದಿತ್ತು ಅಂತ ಅವ್ರು ಏನಾದ್ರು ಹೇಳಿದರೆ ತಕ್ಷಣ ನಮಗೆ ವಾಮಿಟಿಂಗ್ ಸೆನ್ಸೇಷನ್ ಶುರು ಆಗುತ್ತೆ, ಹೊಟ್ಟೆಲಿ ಗೊಡಗೊಡ ಅನ್ನೋದು ಆರಂಭ ಆಗುತ್ತೆ. ಈ ಥರದ ತೊಂದರೆಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ನೆಲದ ಮೇಲೆ ಊಟ ಮಾಡೋವಂಥ ಸಂದರ್ಭದಲ್ಲಿ ಯಾರೋ ದಾಟ್ಬಿಟ್ಟಿದ್ದಾರೆ ನೀವು ಊಟ ಮಾಡುವ ಜಾಗನ ಅಂತಂದಾಗ ತಕ್ಷಣ ಏನಾಗುತ್ತೆ, ಸ್ವಲ್ಪ ಸಮಯದ ನಂತರ ಹೊಟ್ಟೆಯಲ್ಲಿ ಗುಡಗುಡ ಅಂತ ಆರಂಭ ಆಗುತ್ತೆ. ನಂತರ ಅದರಿಂದ ಒಂದು ಬೇದಿ ಅಥವಾ ಆಮಶಂಕೆ ಈ ಥರದ ತೊಂದರೆಗಳನ್ನು ನಾವು ನೋಡ್ತೀವಿ. ಕಾರಣ ಇದೆಲ್ಲ ಪ್ಲಾಸಿಬೋ ಎಫೆಕ್ಟ್. ಇಲ್ಲಿ ಪೇಯ್ನ್ ಉಂಟು ಮಾಡುವಂತಹ ನ್ಯೂರಾನ್ಸ್ಗಳು ಹೆಚ್ಚು ಆ್ಯಕ್ಟಿವೇಟ್ ಆಗುತ್ತೆ. CCK ಹೆಚ್ಚು ಬಿಡುಗಡೆ ಆಗೋದ್ರಿಂದ ಪೇಯ್ನ್ಗಳು ಜಾಸ್ತಿ ಆಗ್ತಾ ಇರುತ್ತೆ, ತಡ್ಕೊಳ್ಳೋಕ್ಕಾಗ್ತಿರೋದಿಲ್ಲ. ಇದಕ್ಕೆ ಪೂರಕವಾಗಿ ಕೆಲವೊಂದು ರಿಚುವಲ್ಸ್ಗಳನ್ನು ಮಾಡಿದಾಗ ಕಮ್ಮಿ ಆಗುತ್ತೆ. ಅವಾಗ ಹೇಳ್ತಾರೆ ನಿನಗೆ ದೃಷ್ಟಿ ಆಗಿದೆ, ಈಗ ನಿನಗೆ ದೃಷ್ಟಿ ತೆಗಿತಾ ಇದ್ದೀನಿ ಅಂತ ಹೇಳಿದಾಗ ಇಲ್ಲಿ ಏನೋ ಒಂದು ನಡೀತಾ ಇದೆ, ನನ್ನ ದೇಹದಲ್ಲಿ ಉಂಟಾಗಿರುವ ತೊಂದರೆಯನ್ನು ಇದು ತೆಗೆದು ಹಾಕ್ತಿದೆ ಅನ್ನುವ ಒಂದು ಮನೋಭಾವನೆಯಿಂದನೇ ಆ ಒಂದು ಏನು ನಮ್ಮ ಮೆದುಳಿನಲ್ಲಿ ಫೈರ್ ಆಗ್ತಿರುತ್ತಲ್ಲ ಆ ಜಾಗ ಕಾಮ್ ಡೌನ್ ಆಗುತ್ತೆ. ನಂತರ ನಮ್ಮ ದೇಹದ ಎಲ್ಲ ಮೆಟಬಾಲಿಸಮು ಒಂದು ಸಮಸ್ಥಿತಿಗೆ ಬರುತ್ತೆ. ಹಾಗಾಗಿ ಪ್ಲಾಸಿಬೋ ಅನ್ನುವುದು ನಮಗೆ ಒಳ್ಳೆಯದನ್ನು ಮಾಡಿದರೆ, ನ್ಯಾಸಿಬೋ ಎಫೆಕ್ಟ್ ಏನು ಮಾಡುತ್ತೆ, ನಮಗೆ ಹೆಚ್ಚಿನ ನೋವನ್ನು ಕೊಡುತ್ತೆ. ಪ್ಲಾಸಿಬೋದಲ್ಲಿ ನೋವು ನಿವಾರಕ ಅದು, ಆದರೆ ನ್ಯಾಸಿಬೋದಲ್ಲಿ ಪೇಯ್ನನ್ನು ಉಂಟು ಅದು ಇನ್ನೂ ಜಾಗೃತ ಮಾಡುವಂತಹ ನ್ಯೂರಾನ್ಗಳು ಆ್ಯಕ್ಟಿವೇಟ್ ಆಗುತ್ತೆ, ರಾಸಾಯನಿಕಗಳು ಬಿಡುಗಡೆಯಾಗುತ್ತೆ. ಹಾಗಾಗಿ ನಾವು ಯಾವುದರ ಬಗ್ಗೆನೂ ಈ ಮಾಟ ಮಂತ್ರ ಆಗಲಿ, ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ, ಕೆಲವೊಂದು ಹೇಳ್ತಾರೆ ವಾಸ್ತು, ಈ ಥರದ್ದೆಲ್ಲ ಕೆಲವೊಂದು ಹೇಳ್ತಾರಲ್ಲ, ಇದರ ಬಗ್ಗೆ ಹೆಚ್ಚು ಗಮನ ಕೊಡದೆ ನಮ್ಮ ಆರೋಗ್ಯ ಮನಸ್ಸೇ ಬಹಳ ಪ್ರಮುಖವಾದುದು. ಈಗೇನಾಗಿದೆ ಅಂದರೆ ಇದನ್ನು ಎನ್ಕ್ಯಾಶ್ ಮಾಡಿಕೊಂಡು ಬಹಳಷ್ಟು ಜನ ನಿಮಗೇನೋ ತೊಂದರೆ ಆಗಿದೆ ಅದನ್ನು ಸರಿಪಡಿಸ್ತೀವಿ, ನಿಮ್ಮ ದೇಹದಲ್ಲಿ 3 ಆತ್ಮಗಳು ಸೇರ್ಕೊಂಡಿದೆ, ನಿಮ್ಮಲ್ಲಿ 4 ಆತ್ಮಗಳಿದೆ, ಅದನ್ನೆಲ್ಲ ನಾನು ಹೊರ ತೆಗಿತೀನಿ ಅಂತೇಳಿ ಏನೋ ಬೇಕಾದಷ್ಟು ಅದನ್ನು ಟ್ರಿಕ್ ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ವಸೂಲಿ ಮಾಡುವಂತಹ ಬೇಕಾದಷ್ಟು ಜನಗಳು ನಮ್ಮ ಜೊತೆ ಇದ್ದಾರೆ. ನಂತರ ನಮಗೆ ಗೊತ್ತಾಗುತ್ತೆ ಇವರು ಮಾಡ್ತಿರೋದೆಲ್ಲ ಮೋಸ ಅಂತ. ಅದು ಅರಿವಾಗುವ ವೇಳೆಗಾಗಲೇ ಬಹಳಷ್ಟು ಆರ್ಥಿಕ ನಷ್ಟಗಳನ್ನು ನಾವು ಅನುಭವಿಸಿರ್ತೀವಿ. ಹಾಗಾಗಿ ಮನಸ್ಸೇ ಎಲ್ಲದಕ್ಕೂ ಪ್ರಮುಖವಾದುದು. ಮನಸ್ಸು ಸಕಾರಾತ್ಮಕವಾಗಿದ್ದರೆ ಎಲ್ಲವೂ ಚೆನ್ನಾಗಿ ನಡ್ಕೊತಾ ಹೋಗುತ್ತೆ. ಮನಸ್ಸು ನಕಾರಾತ್ಮಕದ ಕಡೆಗೆ ತಿರುಗಿದರೆ ಎಲ್ಲ ತೊಂದರೆಗಳು ಆರಂಭ ಆಗುತ್ತೆ. ಹಾಗಾಗಿ ಯಾವ ವ್ಯಕ್ತಿಯೂ ನಮ್ಮನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ನಮಗೆ ಬಂದಿರುವ ತೊಂದರೆಯನ್ನು ನಿವಾರಿಸೋಕ್ಕಾಗೋದಿಲ್ಲ. ಏನೇ ಸಮಸ್ಯೆ ಆದರೂ ಅದನ್ನು ನಾವೇ ನಿವಾರಿಸ್ಕೋಬೇಕು. ಅದಕ್ಕೆ ನಮ್ಮ ಮನಃಶಕ್ತಿ ಬಹಳ ಮುಖ್ಯ. ಅದಕ್ಕೋಸ್ಕರ ನಾವು ಧ್ಯಾನ, ಪ್ರಾಣಾಯಾಮ, ಯೋಗ ಇವುಗಳನ್ನು ಮಾಡ್ಕೊಂಡು ಬಂದಾಗ ನಮಗೆ ಕ್ಲಾರಿಟಿ ಇರುತ್ತೆ, ಮನಃಶಕ್ತಿ ಸ್ಥಿರವಾಗಿರುತ್ತೆ, ಮನಃಶಕ್ತಿ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಇಂತಹ ರಿಚುವಲ್ಸ್ಗಳು ಇಂಥವುಗಳಿಂದ ಇದಕ್ಕೆ ಮೋಸ ಹೋಗದೆ ನಾವು
ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು, ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಜೊತೆಗೆ ಸಮಾಜದ ಸ್ವಾಸ್ಥ್ಯತೆಯನ್ನು ಕಾಪಾಡ್ಕೋಬೇಕು ಅಂತಂದರೆ ಇಂತಹವುಗಳಿಂದ, ಈ ನ್ಯಾಸಿಬೋ ಎಫೆಕ್ಟ್ಗಳಿಂದ ಹೊರಗಿದ್ದು, ಪ್ಲಾಸಿಬೋದಿಂದ ಏನೂ ಅಷ್ಟು ತೊಂದರೆ ಆಗೋದಿಲ್ಲ, ಆದರೆ ನ್ಯಾಸಿಬೋದಿಂದ ಬಹಳಷ್ಟು ತೊಂದರೆ ಆಗುತ್ತೆ, ನಕಾರಾತ್ಮಕತೆಯಿಂದ ಬಹಳಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ಎಲ್ಲದಕ್ಕಿಂತ ಅತ್ಯಂತ ಶಕ್ತಿಶಾಲಿಯಾಗಿದ್ದು ನಮ್ಮ ಮನಸ್ಸು. ಆ ಮನಸ್ಸನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಳೋಣ. ನಮಸ್ಕಾರ.